ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇದು ಹಬ್ಬದ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ದೀಪ ಹಚ್ಬಿಡೋಣ ಅಂತ ದೀಪ ಹಚ್ತಾ ಇದ್ದೆ. ಹೂವು ಏನೂ ಚೇಂಜ್ ಮಾಡೋಕ್ಕೋಗಿಲ್ಲ, ಅದೇ ಹಾಗೆ ಫ್ರೆಶ್ ಆಗಿತ್ತು. ನೆಕ್ಸ್ಟ್ ಡೇ ಚೇಂಜ್ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ದೀಪ ಹಚ್ಚಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗ್ನ ಕೂಡ. ಇವತ್ತು ಒಂದು ಪೀಸ್ಫುಲ್ ವ್ಲಾಗ್ ಇರುತ್ತೆ. ಹಬ್ಬ ಎಲ್ಲ ಮುಗಿದ ಮೇಲೆ ದಿನ ಅಷ್ಟು ಸ್ಲೋ ಆಗಿರುತ್ತೆ. ಆ್ಯಂಡ್ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿಗೆ ಇಟ್ಟಿದ್ದ ಕಾಸನ್ನ ಸುನಿ ಕೊಟ್ಟಿದ್ದರು. ಅದರಿಂದ ಒಂದಷ್ಟು ಮನೆಗೆ ಯೂಸ್ಫುಲ್ ಪ್ರಾಡಕ್ಟ್ಸ್ನ ತೊಗೊಂಡಿದ್ದೀನಿ, ತುಂಬ ಯೂನಿಕ್ ಪ್ರಾಡಕ್ಟ್ಸ್ನ. ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಸೊ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಸ್ಲೋ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಆಚೆ ಎಲ್ಲ ಬಂದು ಗಿಡಕ್ಕೆ ನೀರು ಹಾಕೋದಾಗಿರ್ಬೋದು, ಈ ಥರ ಯಾವ್ದಾದ್ರು ಹೂವು ಬಂದಿದ್ರೆ ತೊಗೊಳ್ಳೋದಾಗಿರ್ಬೋದು. ಅಲ್ಲೂ ಬೆಂಗಳೂರಲ್ಲಿ ಈ ಥರ ಎಲ್ಲ ನೋಡೋಕ್ಕೆ ಸಿಗುತ್ತೆ ಅಂದರೆ ನಾವು ಅದನ್ನು ಆದಷ್ಟು ಎಂಜಾಯ್ ಮಾಡಬೇಕು, ಸೋಕಿನ್ ಮಾಡಬೇಕು. ಆ್ಯಂಡ್ ಸ್ವಲ್ಪ ಹೊತ್ತು ನಾನು ಸುನಿ ಎಲ್ಲ ಆಚೆ ನಿಂತ್ಕೊಂಡ ಒಂದು ಫ್ರೆಶ್ ಏರ್. ಆ್ಯಂಡ್ ಬೆಳಿಗ್ಗೆ ಒಂದು ರೀಸ್ಟಾರ್ಟ್ ಮಾಡೋದಿದೆ ನೋಡಿ, ಅದೇ ಒಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ವೀರಿಗೂ ಕೂಡ ಸ್ಕೂಲ್ ರಜಾ, ಸ್ಯಾಟರ್ಡೆ ಸಂಡೇ ಅಂದರೆ ಫುಲ್ ಮಜಾ ಅವನಿಗೆ. ಸೊ ಅವನು ಮನೇಲಿದ್ದಾಗ ಹೇಗಿರುತ್ತೆ ನಮ್ಮ ಡೇ ಮಾರ್ನಿಂಗ್ ರೂಟೀನ್, ಸ್ಲೋ ಮಾರ್ನಿಂಗ್ ಅನ್ನೋದನ್ನ ನಾನು ಇವತ್ತಿನ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಕೂಕು ಕೂಡ ಅಷ್ಟೇ, ಅವಳನ್ನ ಆರಾಮಾಗಿ ಬಿಟ್ಬಿಟ್ಟಿದ್ವಿ ಓಡಾಡ್ಕೊಂಡಿರಲಿ ಅಂತ. ನಿನ್ನೆ ಅರ್ಶಿನ ಕುಂಕುಮಕ್ಕೆ ನಾವು ಫ್ರೆಂಡ್ಸ್ ಎಲ್ಲ ಬಂದಾಗ ಕಟ್ಟಾಕ್ಬಿಟ್ಟಿರ್ತೀವಲ್ಲ, ಹಾಗಾಗಿ ಅವಳನ್ನ ಕೂಡ ಬಿಟ್ಟಿದ್ವಿ. ಆ್ಯಂಡ್ ಬೆಳಗ್ಗೆ ವೀರಿಗೆ ಹೇಗೆ ಒಂದು ಲೋಟ ಹಾಲು ಬೇಕೋ ನಮಗೂ ಅಷ್ಟೇ, ಕಾಫಿ ಟೀ ಕುಡಿದ್ರೇ ಅದೊಂದು ಮಾರ್ನಿಂಗ್ ಫ್ರೆಶ್ನೆಸ್ಸು ಆ್ಯಂಡ್ ಆ ಒಂದು ಎನರ್ಜಿ ಬರುತ್ತೆ ಫುಲ್ ಡೇ. ನಮಗೂ ಕೂಡ ಆ ಒಂದು ಸ್ಟಾರ್ಟ್ ಚೆನ್ನಾಗಿರುತ್ತೆ. ಸೊ ಇಬ್ಬರು ಕೂಡ ಕಾಫಿ ತೊಗೊತಾ ಇದ್ವಿ. ನಾನು ಯೂಶ್ವಲಿ ಕಾಫಿ ಪ್ರಿಫರ್ ಮಾಡಲ್ಲ, ಬಟ್ ಒನ್ಸ್ ಇನ್ ಎ ವೈಲ್ ನಾನು ಕೂಡ ಕಾಫಿ ಕುಡಿತೀನಿ. ಇದೇನು ನೋಡ್ತಾ ಇದ್ದೀರಾ ನೋಡಿ, ಇದು ಬಂದುಬಿಟ್ಟು ಸ್ಪೈಸ್ ಜಾರ್ ಆ್ಯಂಡ್ ಆಯಿಲ್ ಬಾಟಲ್ ಸೆಟ್ ಅಂತ. ಇದು ಸೆಟ್ ಆಫ್ 12 ಇರುತ್ತೆ ಆ್ಯಂಡ್ ವಿತ್ ವುಡನ್ ಸ್ಟ್ಯಾಂಡ್ ಕೂಡ ಬರುತ್ತೆ. ನೀವು ಅಡುಗೆ ಮನೇಲಿ ಎಲ್ಲ ಆರ್ಗನೈಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಸ್ಪೈಸಸ್ಸು, ಕುಕ್ಕಿಂಗ್ ಆಯಿಲು ಎಲ್ಲ ಇಟ್ಕೋಬೋದು. ಫ್ರೀಕ್ವೆಂಟಾಗಿ ಯಾವ್ದು ಯೂಸ್ ಮಾಡ್ತಾ ಇರ್ತೀರಾ ನೋಡಿ, ಅದನ್ನೆಲ್ಲ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ನಿಮ್ಮ ಸ್ಪೇಸ್ ತುಂಬಾ ಚೆನ್ನಾಗಿ ಸೇವ್ ಆಗುತ್ತೆ. ಈ ಥರ ಕಾಂಪ್ಯಾಕ್ಟಾಗಿ ಇಟ್ಕೊಂಡ್ರೆ ಸೆಟಪ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಒಂದು ಆರ್ಗನೈಸ್ಡ್ ಲುಕ್ ಇರುತ್ತೆ ನಿಮ್ಮ ಕಿಚನ್ ಕೌಂಟರ್ಗೆ. ಸೊ ಇದಂತೂ ಸೂಪರಾಗಿದೆ. ಆ್ಯಂಡ್ ಇವತ್ತು ನಾನು ಒಂದು ಸೆರಾಮಿಕ್ ಮಗ್ ತೊಗೊಂಡಿದ್ದೆ. ಇದನ್ನು ನಾನು ನೆಸ್ಟೇಶಿಯಿಂದ ಬೈ ಮಾಡಿರೋದು. ಒಂದಷ್ಟು ಈ ಥರ ಕಾಫಿ ಮಗ್ಸ್ ಯೂನಿಕ್ಕಾಗಿರೋದು ನನಗೆ ಇಷ್ಟ ಆಗುತ್ತೆ. ಇದು ಸೆಟ್ ಆಫ್ 4 ಬರುತ್ತೆ, 230 ml ಕೆಪಾಸಿಟಿ ಇರುತ್ತೆ. ಆ್ಯಂಡ್ ಇದೆಲ್ಲ ಸೆರಾಮಿಕ್ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಆ್ಯಂಡ್ ಒಂದು ಅಬ್ಸ್ಟ್ರಾಕ್ಟ್ ಆಮ್ರೆ ಗ್ರೀನ್ ಡಿಸೈನ್ ಇದೆ. ಸೊ ಒಂಥರ ಸ್ಟೈಲಿಶ್ ಆ್ಯಂಡ್ ವೈಬ್ರೆಂಟ್ ಫಿನಿಶ್ ಇದೆ. ನನಗೆ ಈ ಥರ ಯೂನಿಕ್ಕಾಗಿ ಪ್ರಾಡಕ್ಟ್ ಸಿಕ್ಕಿದ್ರೆ ಸಖತ್ ಇಷ್ಟ ಆಗುತ್ತೆ. ಆ್ಯಂಡ್ ಇದನ್ನು ಕಾಫಿ, ಟೀ, ಬೆವರೇಜ್ಗೆಲ್ಲ ಯೂಸ್ ಮಾಡ್ಬೋದು. ಆ್ಯಂಡ್ ಪರ್ಫೆಕ್ಟಾಗಿರುತ್ತೆ, ನಿಮ್ಮ ಎವ್ರಿ ಡೇ ಯೂಸ್ ಮಾಡೋದಕ್ಕೆ ಸಖತ್ ಸೂಟಬಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಈ ಪ್ರಾಡಕ್ಟ್ ಎಲ್ಲ ಬೇಕು ಅಂದರೆ ನೀವು ನಾನು ಲಿಂಕ್ ಕೊಟ್ಟಿರ್ತೀನಿ, ಬೈ ಮಾಡಿ. ಯಾರೇ ಹುಡುಗಿರಿಗೆ ಈ ಥರ ಮನೆ ಕಿಚನ್ ಐಟಮ್ಸ್ ಎಲ್ಲ ಅಂದರೆ ಇಷ್ಟ ಇರುತ್ತೆ. ನಾನು ಅಷ್ಟೇ, ಯಾರು ಯೂನಿಕಾಗಿ ಏನಾದ್ರು ತೋರಿಸಿದ್ರೆ ಅದನ್ನು ತೊಗೊಬೇಕು, ಅದು ನಮ್ಮನೆಗೂ ನಾನು ಕೂಡ ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಇರುತ್ತೆ. ಸೊ ಹಾಗೆಯೇ ಈ ಒಂದು ಪ್ರಾಡಕ್ಟ್ನ ತುಂಬ ಹುಡುಕಿ ಇಷ್ಟಪಟ್ಟು ತೊಗೊಂಡಿರೋದು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ನಾವು ಅದೇ ಮಾತಾಡ್ತಾ ಇದ್ವಿ, ಸುನಿ ಅದೇ ಅಂತ ಇದ್ರು. ನಿನ್ನೆ ತುಂಬ ಬೇಗ ಎದ್ದಿದ್ವಿ ಆ್ಯಂಡ್ ಒಂದಷ್ಟು ಓಡಾಡಿದ್ದು, ರಾತ್ರಿ ಮಳೆ ಬರ್ತಾಯಿತ್ತು, ಎಲ್ಲ ಲೇಟಾಗಿತ್ತು. ಸೊ ಇವತ್ತು ಆರಾಮ್ಸೆ ಏನೋ ಕೆಲಸ ಮಾಡಿದೆ, ಆರಾಮಾಗಿ ಕಳಿಯೋಣ. ಆ್ಯಂಡ್ ಒಂದಷ್ಟು ಇತ್ತು ಆಯಿತಾ, ಬಟ್ಟೆ ಮಡ್ಚಿರೋದಾಗಿರ್ಬೋದು, ಅದೆಲ್ಲ ಇದ್ದೇ ಇರುತ್ತೆ. ಹಬ್ಬದ ಹರಿಬರಿಲಿ ಏನು ಮಾಡಿರ್ತೀವಿ ಅಂದರೆ ಬಿಚ್ಚಾಕಿದ್ದೆಲ್ಲ ಅಲ್ಲಲ್ಲೇ ಹಾಕಿರೋದು ಆ್ಯಂಡ್ ಅಡುಗೆ ಮನೆ ಕ್ಲೀನ್ ಮಾಡೋದು ಅದೆಲ್ಲ ಇತ್ತು. ಅದೆಲ್ಲ ಮಾಡ್ಕೊಳ್ಳೋಣ ಇವತ್ತು ಅಂತ ಮಾತಾಡಿಕೊಂಡು, ಈಗ ಫಸ್ಟು ಒಂಚೂರು ಏನಾದರೂ ವೀರಿಗೆ ಊಟ ತಿನ್ನಿಸ್ಬೇಕು. ಆ್ಯಂಡ್ ಅವನು ಸೌತೆಕಾಯಿ ತಿಂತೀನಿ ಅಂತ ಕೇಳ್ತಾ ಇದ್ದ. ಸರಿ, ನಾವು ಪ್ರತಿ ಮೀಲಲ್ಲೂ ಈ ಥರ ಸೌತೆಕಾಯಿ ತಿನ್ನೋದು ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಅದು ತುಂಬಾ ಒಳ್ಳೆಯದು. ಹಾಗಾಗಿ ಅದನ್ನು ಕೂಡ ಅವನಿಗೆ ಕೊಡ್ತಾಯಿದ್ದೆ. ನಾನು ಸ್ಟೇನ್ಲೆಸ್ ಸ್ಟೀಲ್ ಚಾಪಿಂಗ್ ಬೋರ್ಡನ್ನ ಯೂಸ್ ಮಾಡ್ತೀನಿ, ನಿಮಗೆ ಗೊತ್ತಿರ್ಬೋದು. ಇದು ಸೆಟ್ ಆಫ್ 2 ಬರುತ್ತೆ, ಚಾಪಿಂಗ್ ಬೋರ್ಡು ಜೊತೇಲಿ ಪನ್ನೀರ್ ಮೇಕರ್ ಕೂಡ ಇದೆ. ಸೊ ನಾನು ಪನ್ನೀರ್ ಮೇಕರ್ ಕೂಡ ಯೂಸ್ ಮಾಡಿ ಪನ್ನೀರ್ ಮಾಡಿಕೊಡ್ಬೇಕು ವೀರುಗೆ ಅಂತ ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡೋದು ತುಂಬಾ ಒಳ್ಳೆಯದು, ಫುಡ್ ಸೇಫ್ ಇರುತ್ತೆ ಆ್ಯಂಡ್ ತುಂಬ ವರ್ಷ ನಿಮಗೆ ಡ್ಯೂರಬಲ್ ಆಗಿರುತ್ತೆ. ಆ್ಯಂಡ್ ಈ ಪನ್ನೀರ್ ಮೇಕರ್ ಅಲ್ಲಿ ಮೋಲ್ಡ್ ಮಾಡ್ಕೊಬೋದು. ಏನಾದರೂ ನೀವು ಈ ಪೇಡ ಆ ಥರ ಎಲ್ಲ ಮಾಡಿದಾಗ ಮೋಲ್ಡ್ ಮಾಡೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ಈಸಿ ಇರುತ್ತೆ. ಈ ಥರ ಸ್ಟೇನ್ಲೆಸ್ ಸ್ಟೀಲ್ ಪ್ರಾಡಕ್ಟ್ ತೊಗೊಂಡ್ರೆ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು, ಮೇಂಟೈನ್ ಮಾಡ್ಬೋದು. ಎವ್ರಿಡೇ ಕಿಚನ್ ಎಸೆನ್ಷಿಯಲ್ಗೆ ಬೇಕಾಗಿರೋ ಅಂಥದ್ದು. ಆ್ಯಂಡ್ ಇವಾಗ ಸರಿ, ನೆನೆದೆ ಲೆಫ್ಟ್ ಓವರ್ ಪಲಾವ್ ಸಾರು ಎಲ್ಲ ಹಾಗೆ ಇತ್ತು, ಅದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ನಿಮ್ಗೊಂದು ತೋರಿಸ್ತಾ ಇದ್ದೀನಿ ನೋಡಿ ಪ್ರಾಡಕ್ಟು. ಸ್ಟವ್ ಮೇಲೆ ಇಟ್ಟನಲ್ಲ ಬ್ಲ್ಯಾಕ್ ಕಲರ್ಗೆ ಯೆಲ್ಲೋ ಕಲರು, ಅದು ಬಂದುಬಿಟ್ಟು ಕುಕ್ಕಿಂಗ್ ಪಾಟ್ ಆಯಿತಾ. 1700 ml ಇದೆ. ಆ್ಯಂಡ್
ನಾನ್ ಟಾಕ್ಸಿಕ್ ಸೆರಾಮಿಕ್ಕಲ್ಲಿ ಮಾಡಿರ್ತಾರೆ ಇದು. ಆ್ಯಂಡ್ ಪರ್ಫೆಕ್ಟ್ ಫಾರ್ ಹೆಲ್ದಿ ಕುಕ್ಕಿಂಗ್. ಒನ್ ಪಾಟ್ ರೆಸಿಪೀಸ್ ಎಲ್ಲ ನೀವು ಮಾಡ್ಕೊಬೋದು. ಕರಿ ಆಮೇಲೆ ಗ್ರೇವೀಸ್ ಎಲ್ಲ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ 2 ತೊಗೊಂಡಿದ್ದೀನಿ. ಇನ್ನೊಂದು ಬಂದ್ಬಿಟ್ಟು ನಿಟೋರಿ ಕುಕ್ಕಿಂಗ್ ಪಾಟ್ ಅಂತ, ಅದು 2 ಸೆರಾಮಿಕ್ ಆಗಿರುತ್ತೆ. ಸರ್ವಿಂಗಿಗೆ ಯೂಸ್ ಮಾಡ್ಕೊಬೋದು. ಆ್ಯಂಡ್ ಲಿಡ್ ಕೊಡೆಯಲ್ಲಿ ಜೊತೆಲಿ ಬಂದಿರುತ್ತೆ. ಕುಕ್ ಮಾಡೋದಕ್ಕೆ, ಸರ್ವ್ ಮಾಡೋದಕ್ಕೆಲ್ಲ ಸೂಟೇಬಲ್ ಇರುತ್ತೆ. ಆ್ಯಂಡ್ ಇದು ನೋಡ್ತಾ ಇದ್ದೀರಾ ನೋಡಿ, ಇದು ಸಕ್ಕತ್ತಾಗಿದೆ. ಇಬ್ಬರಿಗೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಸೈಜಸ್ ಕೂಡ ಬರುತ್ತೆ. ನಿಮ್ಮ ಮನೇಲಿ 3-4 ಜನ ಇರ್ತಾರೆ ಅಂದರೆ ನೀವು ಅದನ್ನು ಪ್ರಿಫರ್ ಮಾಡ್ಬೋದು. ಆ್ಯಂಡ್ ಪ್ಲೇಟ್ಸ್ ಕೂಡ ತೊಗೊಂಡಿದ್ದೆ. ಇದು ಕೂಡ ನನ್ನ ಫೇವ್ರೇಟು. ಲಾರ್ಜ್ ಸೆರಾಮಿಕ್ ಡಿನ್ನರ್ ಪ್ಲೇಟ್ ಇರುತ್ತೆ. ಇದು ಸೆಟ್ ಆಫ್ 6 ಇರುತ್ತೆ. ಪಿಂಕ್ ಕಲರಲ್ಲಿ 10 ಇಂಚ್ ಇರುತ್ತೆ. ಇದು ಕೂಡ ತುಂಬಾ ನಾನು ಇಷ್ಟಪಟ್ಟು ತೊಗೊಂಡಿದ್ದು. ಇದರಲ್ಲೂ ಏನಂದರೆ BPA ಆ್ಯಂಡ್ ಲಿಡ್ ಫ್ರೀ ಇರುತ್ತೆ. ಆ್ಯಂಡ್ ನಿಮಗೆ ತುಂಬ ಸ್ಮೂತ್ ಆ್ಯಂಡ್ ಗ್ಲಾಸಿ ಫಿನಿಶ್ ಇರುತ್ತೆ. ಆ್ಯಂಡ್ ಇದೆಲ್ಲ ಸಸ್ಟೈನೇಬಲ್. ಆ್ಯಂಡ್ ನೀವು ಇಟ್ಕೊಂಡ್ರೆ ಒಂಥರ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿರುವಂಥ ಪ್ರಾಡಕ್ಟ್. ಆ್ಯಂಡ್ ಅದಕ್ಕೆ ಮ್ಯಾಚ್ ಆಗೋ ಥರದ್ದು ಬೌಲ್ ಕೂಡ ತೊಗೊಂಡಿದ್ದೆ. ಸ್ಮಾಲ್ ಬೌಲು. ಇದು ಸೆಟ್ ಆಫ್ 6 ಬರುತ್ತೆ. 200 ml ಇರುತ್ತೆ. ಸೊ ಈ ಥರ ಕರಿ ಎಲ್ಲ ಮಾಡೋದಕ್ಕೆ, ಆ್ಯಂಡ್ ನೀವು ಯಾರು ಬಂದಾಗ ಡಿನ್ನರ್ ಸರ್ವ್ ಮಾಡೋದಕ್ಕೆ ಆ್ಯಂಡ್ ಡೈನಿಂಗ್ ಟೇಬಲ್ ಮೇಲೆಲ್ಲ ಇಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಪ್ರೀಮಿಯಮ್ ಆ್ಯಂಡ್ ನಾನ್ ಪೋರಸ್ ಸೆರಾಮಿಕ್ ಆಗಿರುತ್ತೆ. ಏನು ನೋಡ್ತಾ ಇದ್ದೀರಾ ನೋಡಿ, ಆ ಒಂದು ಕುಕ್ಕಿಂಗ್ ಪಾಟ್ ನಾನು ಸಾಂಬಾರು ಹಾಕಿದ್ದೀನಲ್ಲ, ಅದರಲ್ಲಿ ನೀವು ಸೂಪ್ ಮಾಡೋಕ್ಕೆ, ಕರಿ ಮಾಡೋದಕ್ಕೆ, ನೂಡಲ್ಸ್ ಮಾಡೋಕ್ಕೆ, ಏನಾದ್ರು ಬೇಕ್ಡ್ ಐಟಮ್ಸ್ ಮಾಡೋದಕ್ಕೆ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಓವನ್ ಫ್ರೆಂಡ್ಲಿ ಡಿಸೈನ್ ಕೂಡ. ಆ್ಯಂಡ್ ತುಂಬ ಕಾಂಪ್ಯಾಕ್ಟ್ ಆ್ಯಂಡ್ ವರ್ಸಟೈಲ್ ಆಗಿರೋವಂಥ ಒಂದು ಕುಕ್ಕಿಂಗ್ ಪಾಟ್ ಅದು. ಸೊ ಅದಕ್ಕೂ ಕೂಡ ಲಿಡ್ ಇರುತ್ತೆ. ಆ್ಯಂಡ್ ಇದಂತೂ ನನ್ನ ಫೇವ್ರೆಟ್. ಇದರಲ್ಲಿ ನೀವು 1 ಪಾಟ್ ರೆಸಿಪೀಸ್ ಎಲ್ಲ ಮಾಡ್ಬೋದು. ಆ್ಯಂಡ್ ಸ್ವಲ್ಪ ದೊಡ್ಡ ಸೈಜ್ ಇದು, 1700 ml ಇರುತ್ತೆ. ಸೊ ಇದೆಲ್ಲ ತೊಗೊಂಡ್ರೆ ಏನು ಗೊತ್ತಾ, ಇದೆಲ್ಲ ನಾನ್ ಟಾಕ್ಸಿಕ್ ಸೆರಾಮಿಕ್ಕು. ನಿಮಗೆ ಹೆಲ್ದಿ ಕುಕ್ಕಿಂಗಿಗೆ ಪರ್ಫೆಕ್ಟ್ ಆಗಿರುತ್ತೆ. ಆ್ಯಂಡ್ ನೋಡೋಕ್ಕೂ ಚೆನ್ನಾಗಿರುತ್ತೆ. ಆ ಒಂದು ಫೀಲ್ ಲಕ್ಸುರಿ ಚೆನ್ನಾಗಿ ಅನಿಸುತ್ತೆ. ಪ್ರೀಮಿಯಮ್ ಫೀಲ್ ಇರುತ್ತೆ ನಿಮಗೆ. ಸೊ ನಾನು ಸ್ವಲ್ಪ ವೀರಿಗೆ 1 ದೋಸೆ ಮಾಡಿದ್ದೆ, ಸ್ವಲ್ಪ ಸಾಂಬಾರು ಆ್ಯಂಡ್ ಸ್ವಲ್ಪ ಪಲಾವ್ ಕೂಡ ಹಾಕ್ಕೊಂಡಿದ್ದೆ. ಅವ್ನು ಪಲಾವ್ ಅಷ್ಟು ಇಷ್ಟಪಡೋದಿಲ್ಲ, ಬಟ್ ಈ ನಡುವೆ ಇಲ್ಲ ತಿನ್ನಬೇಕು ಅಂತ ಒಂಚೂರು ನೈಸ್ ಮಾಡಿ ಅದಕ್ಕೊಂಚೂರು ಮೊಸರಾಗಿ ಏನಾದರೂ ಮಾಡಿ ತಿನ್ನಿಸ್ತೀನಿ. ಅವನು ಅದು ತಿನ್ನಲಿಲ್ಲ ಅಂದರೆ ಆಲ್ಟರ್ನೇಟಿವ್ ದೋಸೆ ಆದರೂ ತಿಂದರೆ ಅವ್ನಿಗೆ ಹೊಟ್ಟೆ ತುಂಬಲಿ ಅಂತ ಇರುತ್ತಲ್ವ. ಅವನು ಸರಿಗೆ ಊಟ ಮಾಡಿಲ್ಲ ಅಂದರೆ ನನಗೆಲ್ಲೋ ಒಂಥರ ಅಷ್ಟು ಆಟ ಆಡ್ತಾನೆ, ಅವ್ನಿಗೆ ಊಟ ಸಾಲುತ್ತಾ ಅನ್ನೋ ಥರ. ಸೊ ಬೆಳಗ್ಗೆನೇ ಟಿಫನ್ ರೆಡಿ ಆಗಿದೆ. ಒಂಥರ ಲೆಫ್ಟ್ ಓವರ್ ಫುಡ್ಡು. ಸೊ ಖಾಲಿ ಮಾಡ್ಕೊಳ್ಳೋಣ, ಯಾಕೆ ವೇಸ್ಟ್ ಮಾಡಬೇಕು, ಅಷ್ಟೊಂದೆಲ್ಲ ಮಾಡಿದ್ವಿ ಅಂತ. ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟಿದ್ದೆ ಪಲಾವ್ನ ನಾನು. ಸುನಿ ಅದೇ ಅಂತ ಇದ್ರು, ನೀನು ಒಳ್ಳೆ 4-5 ಜನಕ್ಕೆ ಆಗೋಷ್ಟು ಮಾಡಿದ್ಯಾ ಅಂತ. ನಾನು ಯಾರು ಬಂದಾಗ ಇರಲಿ ಅಂದ್ಬಿಟ್ಟು ಒಂಚೂರು ಅರ್ಧ ಲೋಟ ಜಾಸ್ತಿ ಅಕ್ಕಿ ಹಾಕ್ಬಿಟ್ಟಿದ್ದೆ. ಬಟ್ ಇಟ್ಸ್ ಓಕೆ. ಇವಾಗ ನೋಡಿ ಬೆಳಗ್ಗೆ ಎದ್ದು ಮಾಡೋಂಗಿಲ್ಲ, ಅದನ್ನೇ ಖಾಲಿ ಮಾಡ್ಕೊಬೋದು. ಒಂದೊಂದು ಸತಿ ಈ ಥರನೂ ಅನಿಸುತ್ತೆ, ಅಯ್ಯೋ ಬೆಳಗ್ಗೆ ಮತ್ತೆ ಇವತ್ತು ಏನಪ್ಪ ಕುಕ್ ಮಾಡೋದು ಅನ್ನೋದಕ್ಕಿಂತ ಇರೋದನ್ನೇ ಖಾಲಿ ಮಾಡ್ಕೊಳ್ಳೋಣ ಬಿಡು ಅಂತ. ಆ್ಯಂಡ್ 1 ಫುಲ್ ಹೆವಿ ಮೀಲ್ಸ್ ಕೂಡ ಆಯಿತು. ರವೆ ಉಂಡೆ ಇತ್ತು, ಸುನಿಗೆ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಅವ್ರಿಗೆ ಅದನ್ನು ಕೂಡ ಸರ್ವ್ ಮಾಡಿದ್ದೆ. ಆ್ಯಂಡ್ ಇವಾಗ ನೀವೇನು ನೋಡ್ತಾ ಇದ್ದೀರ ನೋಡಿ, ಇದು ಬಂದುಬಿಟ್ಟು ಕೇಕ್ ಸ್ಟ್ಯಾಂಡು. ಅದನ್ನು ನಾನು ಕೇಕ್ ಯೂಸ್ ಮಾಡೋಕ್ಕೆ, ಇಲ್ಲ ಇವನು ವೀರು ಆ್ಯಪಲ್ ಏನಾದ್ರು ತಿಂದು ಇಟ್ಟಿರ್ತಾನೆ, ಸೊ ಅದಕ್ಕೆ ಯೂಸ್ ಮಾಡ್ಕೊತೀನಿ. ಆ್ಯಂಡ್ ಈ ಬ್ಯಾಂಬೂ ಕೇಕ್ ಸ್ಟ್ಯಾಂಡ್ ಅದು. ಸೊ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ನೀವು ಈ ಥರ ಡೈನಿಂಗ್ ಟೇಬಲ್ ಮೇಲೆಲ್ಲ ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಇದೆಲ್ಲ ಪ್ರಾಡಕ್ಟ್ಸು ನಿಮಗೆ ನೋಡ್ತಾ ಇದ್ದರೆ ನಿಮಗೂ ತೊಗೋಬೇಕು ಅಂತ ಅಂತೂ ಪಕ್ಕ ಅನಿಸಿರುತ್ತೆ ಅಲ್ವಾ. ಸೊ ಎಲ್ಲದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ಬೈ ಮಾಡಿ. ನಿಮ್ಮ ಮನೇಲೂ ಈ ಥರ ಅಸ್ಥೆಟಿಕ್ ಆಗಿರುವಂಥ ಪ್ರಾಡಕ್ಟ್ಸ್ನ ಇಟ್ಕೊಂಡ್ರೆ ನಿಮಗೂ ಇಷ್ಟ ಆಗುತ್ತೆ. ನನಗೂ ಈ ಥರದ್ದೆಲ್ಲ ಕಲೆಕ್ಟ್ ಮಾಡೋಕ್ಕೆ ಇಷ್ಟ ಅನ್ನೋರು ಕೂಡ ಬೈ ಮಾಡ್ಬೋದು. ಈಗ ಮೇಲೆ ಬಂದಿದ್ದೆ ನೋಡಿ, ಹೇಳಿದ್ನೆಲ್ಲ ಬಟ್ಟೆ ಎಲ್ಲ ಮುದ್ರಿಕ್ಬಿಟ್ಟಿರ್ತೀನಿ. ಈ ಥರ ಹಬ್ಬದ ಟೈಮಲ್ಲಿ ಯಾವ್ದು ಹಾಕೊಳ್ಳೋದು ಅಂತ ಗೊತ್ತಾಗಲ್ಲ. ಅದು ತೆಗೆಯೋದು ಹಾಕೋದು ಎಲ್ಲ ಆಗಿತ್ತು. ಹಬ್ಬ ಬರುತ್ತೆ ಅಂತ ಇಡೀ ಮನೆ ಕ್ಲೀನ್ ಮಾಡೋದು ಆಯಿತು. ಹಬ್ಬ ಮುಗಿದ್ಮೇಲೆ ಇನ್ನೊಂದು ರೌಂಡ್ ಕ್ಲೀನಿಂಗು, ಇದು ಮುಗಿಯೋದೇ ಇಲ್ಲ ಆ ಥರ ಅನಿಸುತ್ತೆ. ಸೊ ಸರಿ ಅದನ್ನೆಲ್ಲ ಮಡ್ಚಿಟ್ಕೋತಾ ಇದ್ದೆ. ವೀರು ಆಟಾಡ್ತಾ ಇದ್ದ. ಅದಾದಮೇಲೆ ಮಧ್ಯಾಹ್ನ ಅವನಿಗೊಂದು ಆಫ್ಟರ್ನೂನ್ ನ್ಯಾಪ್ ಕೊಟ್ಟಿದ್ದೆ. ಆ್ಯಂಡ್ ನಾನು ಕೂಡ ಮಲ್ಕೊಂಡಿದ್ದೆ ಆರಾಮಾಗೆ. ಜಾಸ್ತಿ ನಿದ್ದೆ ಮಾಡಬೇಕು. ಹಿಂದಿನ ದಿನ ರಾತ್ರಿ ಅಷ್ಟು ಕ್ಲೀನಾಗಿ ನಿದ್ದೆ ಆಗಿರಲಿಲ್ಲ. ಆ್ಯಂಡ್ ಇವನು ಮಲ್ಕೊಳ್ಳೋ ಇದರಲ್ಲಿ ನಾನು ಮಲ್ಕೊಂಬಿಡೋದು 1 ಅವರ್ 1.5 ಅವರ್. ಆ್ಯಂಡ್ ಮತ್ತು ಅವನು ಎದ್ಮೇಲೆ ನಮ್ಮ ಕೆಲಸ ಇದ್ದೇ ಇರುತ್ತಲ್ವ. ಆ್ಯಂಡ್ ಇಷ್ಟೊತ್ತು ಮಲ್ಕೊಂಡು ಎದ್ಮೇಲೆ ಅವನಿಗೂ ಹೊಟ್ಟೆ ಒಂದು ಚೂರು ಅಂತ ಇರುತ್ತೆ. ಸೊ ಡ್ರೈ ಫ್ರೂಟ್ಸ್ ಕೇಳ್ತಾನೆ, ಅವನು ಇಷ್ಟಪಡ್ತಾನೆ. ಹಾಗಾಗಿ ಅವನಿಗೆ ಒಂಚೂರು ಡ್ರೈ ಫ್ರೂಟ್ಸ್ ಕೊಡೋಣ ಅಂತ ಕೇಳಿದ್ನಲ್ಲ. ಒಂಚೂರು ಕೇಕು, ಡ್ರೈ ಫ್ರೂಟ್ಸ್, ಮನೇಲಿ ಕೇಕ್ ಇತ್ತು. ಅವನಷ್ಟು ಸ್ವೀಟ್ ಇಷ್ಟಪಡಲ್ಲ, ಬಟ್
ಚಾಕ್ಲೇಟ್ ಇರೋದ್ರಿಂದ ತಿಂತೀನಿ ಅಂತ ಹೇಳ್ತಾ ಇದ್ದ. ಸರಿ ಆಯಿತು ಅಂತ ಕೊಡ್ತಾಯಿದ್ದೆ. ನಾನು ಆದಷ್ಟು ಹೆಲ್ದಿ ಕೊಡ್ತೀನಿ ಆ್ಯಂಡ್ ಯಾವಾಗಾದ್ರು ಬನ್ಸಿನೇ ವಾಯ್ಲಿ ಈ ಥರ ಕೇಕ್ ಏನಾದರೂ ಕೊಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಅವನು ಏನು ಡಿಮ್ಯಾಂಡಿಂಗ್ ಎಲ್ಲ ಇಲ್ಲ, ಏನಾದ್ರು ಇದ್ದರೆ ಕೊಡ್ತೀನಿ ಇಲ್ಲಾಂದ್ರೆ ಇಲ್ಲ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇದು ವೇವ್ ಜಾರ್ ಅಂತ. ಇದು ಸೆಟ್ ಆಫ್ 4 ಬರುತ್ತೆ, 750 ml ಇರುತ್ತೆ. ಆ್ಯಂಡ್ ಇದರಲ್ಲೂ ಅಷ್ಟೇ ನೀವು ಡ್ರೈ ಇಂಗ್ರೀಡಿಯೆಂಟ್ಸ್ ಏನಾದರೂ ಇಟ್ಕೋಬೋದು. ಈ ಥರ ಡ್ರೈ ಫ್ರೂಟ್ಸ್ಗಳು, ಕಾಳು ಆ ಥರದ್ದೆಲ್ಲ ಡೆಕೋರೇಟಿವ್ ಆಗೂ ಕಾಣಿಸುತ್ತೆ ಆ್ಯಂಡ್ ಫಂಕ್ಷನಲ್ ಸ್ಟೋರೇಜ್ ಆಗು ನೀವು ಯೂಸ್ ಮಾಡ್ಬೋದು. ಇದೊಂಥರ ವಿಂಟೇಜ್ ಬ್ಯಾಸ್ಕೆಟ್ ವೇವ್ ಡಿಸೈನ್ ಇದು ಆ್ಯಂಡ್ ಸೂಪರಾಗಿ ಕಾಣಿಸುತ್ತೆ. ಎಲ್ಲರೂ ನಿಮಗೆ ಖಂಡಿತ ಕೇಳ್ತಾರೆ ನಿಮ್ಮ ಮನೇಲಿ ಎಲ್ಲಿ ತೊಗೊಂಡಿದ್ದು, ಎಷ್ಟು ಚೆನ್ನಾಗಿದೆ ಈ ಒಂದು ಜಾರ್ ಸೆಟ್ ಅಂತ. ಸೊ ನನಗೆ ಇದು ಒನ್ ಆಫ್ ಮೈ ಫೇವ್ರೆಟ್. ಇದನ್ನೆಲ್ಲ ಹಾಗೆ ಇಟ್ಕೋಬೇಕು, ನಾವು ಸ್ವಂತ ಮನೆಗೆ ಹೋದಾಗ ಚೆನ್ನಾಗಿ ಡೆಕೋರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಬೌಲು ಅಷ್ಟೇ ತುಂಬಾ ಚೆನ್ನಾಗಿದೆ, ಚಿಕ್ಕದಾಗಿದ್ರೂ ಸಖತ್ತಾಗಿದೆ. ಇದು ಸೆಟ್ ಆಫ್ 6 ಬರುತ್ತೆ. ಸೊ ಇದೆಲ್ಲ ಒಂಥರ ಇನ್ವೆಸ್ಟ್ಮೆಂಟ್ ಆಯಿತಾ, ನೀವು ತಂದು ಇಟ್ಕೊಂಡಿದ್ರೆ ನಿಮಗೆ ಚೆನ್ನಾಗೂ ಅನಿಸುತ್ತೆ ಆ್ಯಂಡ್ ಲಾಂಗ್ ರನ್ನಲ್ಲೂ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಕೇಕ್ ಸ್ಟ್ಯಾಂಡ್ ನೋಡಿ, ಬ್ಯಾಂಬೂ ವುಡ್ಡಿಂದ ಮಾಡಿದ್ದಾರೆ. ಆ್ಯಂಡ್ ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಮಕ್ಕಳಿರ್ತಾರೆ ಅಂದರೆ ಏನಾದರೂ ಕುಕೀಸ್, ಈ ಥರ ಕೇಕ್ಸ್ ಎಲ್ಲ ಇಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಸೊ ತಿಂಡಿಗಳೆಲ್ಲ ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಈ ಮನೇಲಿ ಬರ್ಡೇ ಎಲ್ಲ ಮಾಡಿದಾಗಲೂ ಅಷ್ಟೇ, ಈ ಮನೇಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಚಿಕ್ಕ ಚಿಕ್ಕ ನುಸಿಗಳಿರುತ್ತೆ. ಸೊ ಅದರಿಂದ ನಿಮ್ಮ ಮಕ್ಕಳದು ಫುಡ್ಡು, ಡಿಸರ್ಟ್ಸ್, ಫ್ರೂಟ್ಸ್ ಎಲ್ಲ ಕಾಪಾಡ್ಕೊಳ್ಳೋಕ್ಕೆ ಇದನ್ನು ಯೂಸ್ ಮಾಡ್ಬೋದು. ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾನು ಯೂಶ್ವಲಿ ಡೈನಿಂಗ್ ಟೇಬಲ್ ಮೇಲೆ ಏನಾದರೂ ತಿಂಡಿ ಇಟ್ಟಿರ್ತೀನಿ, ಯಾವಾಗಲೂ ಆ ನುಸಿ ಕಾಟ ಇರ್ತಾಯಿತ್ತು. ಹಾಗಾಗಿ ಅದನ್ನು ಓಡಿಸೋದಕ್ಕೆ ಅಂತ ಇದನ್ನು ಐಡಿಯಾ ಮಾಡಿ ಪರ್ಚೇಸ್ ಮಾಡಿದ್ದೀನಿ. ನಾನು ಎಲ್ಲ ಪ್ರಾಡಕ್ಟು ಯೂಸ್ ಆಗೋವಂಥದ್ದು, ಯೂನಿಕ್ ಆಗಿರೋ ಅಂಥದ್ದು, ನಮಗೆ ಚೆನ್ನಾಗಿ ಅನಿಸ್ಬೇಕು ಅಂತ ಪ್ರಾಡಕ್ಟನ್ನೇ ತೊಗೊಂಡಿದ್ದೆ. ಆ್ಯಂಡ್ ವೀರು ಕೂಡ ಕೇಕ್ ತಿಂದ್ಕೊಂಡು ಎಂಜಾಯ್ ಮಾಡ್ತಾಯಿದ್ದ. ಆ್ಯಂಡ್ ಇವಾಗ ಅವನ ಒಂದಷ್ಟು ಹೋಮ್ವರ್ಕ್ ಟೈಮ್, ಸ್ಯಾಟರ್ಡೆ ಸಂಡೇ ಅವನಿಗೆ ಇವಾಗ ಬರೆಯೋದೆಲ್ಲ ಇವಾಗ ರೂಢಿ ಇರೋದ್ರಿಂದ ಒಂದು ಪೇಪರ್ ಕೊಡ್ತಾರೆ. ಇವಾಗ H ಮತ್ತು E ಎಲ್ಲ ಕೊಟ್ಟಿದ್ದರು. ಅವನು ಡೈಲಿ ಗುಡ್ ಹಾಕ್ಸ್ಕೊಂಬರ್ತಾನೆ. ಅವ್ರ ಮ್ಯಾಮ್ ಕೂಡ ಅದೇ ಅಂತ ಇದ್ದರು, ಅವನಿಗೆ ಬರೆಯೋದೆಲ್ಲ ಜಾಸ್ತಿ ಇಂಟ್ರೆಸ್ಟ್ ಇದೆ ಅಂತ, ಬರೆಯೋಕ್ಕೆ ಇಷ್ಟಪಡ್ತಾನೆ. ಸೊ ಫೋರ್ಸ್ ಏನೂ ಮಾಡಲ್ಲ. ಒಂದೊಂದು ಸತಿ ಒಂದು 2-3 ಲೈನ್ ಬರೀತಾನೆ, ಅಮ್ಮ ಒಂಚೂರು ವಾಕ್ ಮಾಡ್ಕೊಂಬರ್ತೀನಿ ನಾನು ಆಮೇಲೆ ಬರಿತೀನಿ ಅಂತಾನೆ. ಸರಿ ಆಯಿತು ಆರಾಮಾಗಿ ಬರೀ ಅಂತ ಬಿಟ್ಬಿಡ್ತೀನಿ. ಒಂದೊಂದು ತಪ್ಪು ಬರೀತಾನೆ, ಅಳಿಸಿ ಕೊಟ್ಟರೆ ಮತ್ತೆ ವಾಪಸ್ ಬರೀತಾನೆ. ನಾನು ಬರೆಯೋದೇ ಇಲ್ಲ, ನನ್ನ ಕೈ ನೋವು ಆ ಥರ ಎಲ್ಲ ಏನೂ ಹೇಳೋದಿಲ್ಲ, ಇಷ್ಟಪಟ್ಟು ಬರೀತಾನೆ. ಸೊ ಅವನು ಬರ್ಕೊಂಡು ಕೂತಿದ್ದ. ಆ್ಯಂಡ್ ಇಲ್ಲಿ ಕೂಕು ಅವಳಿಗೇನಂದರೆ ಸುನಿ ಈ ಥರ ಕೆಳಗೆ ಕೂತ್ಕೊಂಡ್ಬಿಟ್ರೆ ಆಟಾಡಿಸ್ಬೇಕು ಅವಳಿಗೆ. ಸೊ ಹಾಗಾಗಿ ಆಟಾಡಿಸು ಅಂತ ಕೇಳ್ತಾ ಇದ್ಲು. ಸುನಿ ಕೂಡ ಆಟಾಡಿಸ್ತಾಯಿದ್ರು. ಈ ಥರ ಇತ್ತು ನಮ್ಮ ದಿನ. ಒಂಥರ ಚೆನ್ನಾಗಿ ಅನ್ನಿಸ್ತು. ಈ ಕಿಚನ್ ಅಪ್ಗ್ರೇಡ್ ಮಾಡಿದ್ದೀನಿ, ಒಂಥರ ಖುಷಿ ಅನಿಸುತ್ತೆ. ಫುಲ್ ಎಸ್ಥೆಟಿಕ್ ವೈಬ್ ಇದೆ ಇವಾಗ ನನ್ನ ಕಿಚನ್ಗೆ. ಆ್ಯಂಡ್ ಒಂಥರ ಆರ್ಗನೈಸ್ಡ್, ಎಲಿಗೆಂಟ್ ಮತ್ತು ಫಂಕ್ಷನಲ್ ಆಗಿ ಕಾಣಿಸ್ತಾ ಇದೆ. ಇದೆಲ್ಲ ಪ್ರಾಡಕ್ಟ್ಸು ನೆಸ್ಟೇಷಿಯಿಂದ ತೊಗೊಂಡಿರೋದು. ನಿಮಗೆ ಲಿಂಕ್ ಬೇಕಂದರೆ ನಾನು ಲಿಂಕ್ ಕೊಡ್ತೀನಿ. ಸೊ ಒಂದು ಸತಿ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ನಿಮ್ಗೆ ಯಾವ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಯಾಕಂದರೆ ನಾನು ತುಂಬ ಹುಡುಕಿ ಯೂನಿಕ್ ಆಗಿರೋ ಪ್ರಾಡಕ್ಟ್ಗಳನ್ನ ತುಂಬ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿರೋ ಅಂಥ ಪ್ರಾಡಕ್ಟ್ಸ್ ಇದು. ನನಗಂತೂ ಕುಕ್ಕಿಂಗ್ ಪಾಟ್ ತುಂಬಾ ಯೂನಿಕ್ ಅನ್ನಿಸ್ತು ಆ್ಯಂಡ್ ತುಂಬಾ ಚೆನ್ನಾಗಿದೆ. ಎಲ್ಲನೂ ತುಂಬ ಚೆನ್ನಾಗಿದೆ. ಪ್ಲೇಟ್ ಸೆಟ್ ಆಗಿರ್ಬೋದು, ಬೌಲ್ ಆಗಿರ್ಬೋದು, ಜಾರ್ ಆಗಿರ್ಬೋದು, ಆ್ಯಂಡ್ ಚಾಪಿಂಗ್ ಬೋರ್ಡ್ ಆ್ಯಂಡ್ ಕೇಕ್ ಸ್ಟ್ಯಾಂಡ್ ಎಲ್ಲನೂ ತುಂಬಾ ಯೂನಿಕ್ ಆಗಿರುವಂಥ ಪ್ರಾಡಕ್ಟ್ಗಳು. ಆ್ಯಂಡ್ ಸ್ಪೈಸ್ ಜಾರ್ ಆ್ಯಂಡ್ ಆಯಿಲ್ ಸೆಟ್ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಲ್ವಾ, ನೀವೇ ನೋಡಿದ್ರಿ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಸತಿ. ಬಾಯ್.